ನಮಸ್ತೆ ಫ್ರೆಂಡ್ಸ್. ಇವತ್ತಿನ ದಿನ ಏನಪ್ಪ ಅಂತಂದರೆ ಪಾಸಿಟಿವ್ ಸೆಕ್ಷನ್ ಪಂಪನ್ನು ನಾವು ಯಾವ ರೀತಿ ಇದನ್ನು ಫೈಂಡ್ ಮಾಡ್ಕೋಬೇಕು. ಪಾಸಿಟಿವ್ ಸೆಕ್ಷನ್ ಅಂತಂದರೆ ಏನಾಗಬೇಕು, ಯಾವಾಗಲೂ ನಮ್ಮದು ಸೋರ್ಸ್ ಯಾವಾಗಲೂ ಮೇಲ್ಗಡೆ ಇರಬೇಕು. ಯಾವುದೇ ಒಂದು ಮೀಡಿಯಮ್ ಆಗಲಿ ನಾವು ಪಂಪಿಗೆ ಏನು ಸೆಕ್ಷನ್ ಕೊಡ್ತೀವಲ್ಲ ಆ ಒಂದು ಮೀಡಿಯಮ್ ಆಗಿರುವಂಥ ಒಂದು ಟ್ಯಾಂಕ್ ಏನಿದೆಯಲ್ಲ ಅದು ಮೇಲ್ಗಡೆ ಇರಬೇಕು, ನಮ್ಮ ಪಂಪ್ ಯಾವಾಗಲೂ ಕೆಳಗಡೆ ಇರಬೇಕು. ಅದಕ್ಕೆ ನಾವು ಏನಂತಂದರೆ ಗ್ರಾವಿಟಿ ಮುಖಾಂತರ ಏನು ಬರುತ್ತಲ್ಲ ನಮ್ಮ ಪಂಪ್ಗೆ, ಅದಕ್ಕೆ ನಾವು ಪಾಸಿಟಿವ್ ಸೆಕ್ಷನ್ ಪಂಪ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗ್ತಾಯಿದೆ, ಈಗ ಇದು ಫಸ್ಟ್ ನಾನು ಒಂದು ಎಕ್ಸಾಂಪಲ್ ಏನು ಕೊಡ್ತಾ ಇರೋದು, ಇದು ನಮ್ಮದು ಸ್ಪೆಂಟಾಸ್ ಟ್ಯಾಂಕ್ ಬಂದುಬಿಟ್ಟು ಇದರಲ್ಲಿ ನಾವು 2 ಸೆಕ್ಷನ್ ತೊಗೊಂಡಿದ್ದೀವಿ. ಒಂದು ಬಾಟಮ್ ಸೈಡ್ ಇದೆ, ಇನ್ನೊಂದು ಬಂದುಬಿಟ್ಟು ಇಲ್ಲಿ ನಾವು ರೀಸೆಂಟಾಗಿ ಮಾಡ್ಕೊಂಡಿರೋದು ಇದನ್ನು. ಸೊ ಇದು ಯಾಕಂದರೆ ಮೀಡಿಯಮ್ಗೆಲ್ಲ ಹೋಗುತ್ತೆ. ಇದು ಸ್ಪೆಂಟಾಸ್ ಇರೋದ್ರಿಂದ ನಮ್ಮದು ಸ್ಲಡ್ಜ್ ಕಲೆಕ್ಟ್ ಆಗ್ತಾಯಿತ್ತು. ಆ ಸ್ಲಡ್ಜನ್ನು ನಾವು ಅವಾಯ್ಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸೆಕ್ಷನನ್ನು ನಾವು ಒಂದು 300 ಮೇಲ್ಗಡೆ ಬಿಟ್ಕೊಂಡ್ಬಿಟ್ಟು ಇದನ್ನು ಒಂದು ಸೆಕ್ಷನ್ನ ತೊಗೊಂಡಿದ್ದೀವಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋಡಿ, ಇಲ್ಲಿ ನೋಡ್ತಾ ಇದೆಯಲ್ಲ ಫ್ರೆಂಡ್ಸ್, ಇಲ್ಲಿ ಬಂದುಬಿಟ್ಟು ಇದು ನಮ್ಮದು ಸೆಕ್ಷನ್ ಲೈನ್ ಇದು ಬಂದುಬಿಟ್ಟು ಪಂಪ್ಗೆ. ಇಲ್ಲಿ ನೋಡ್ತಾ ಇದೆಯಲ್ಲ ಇದು ನೋಡಿ, ಇದು ಬಂದುಬಿಟ್ಟು ನಮ್ಮದು ಪಂಪ್, ಇದು ಮತ್ತು ಇದು 2 ಪಂಪ್ ಇದೆ. ಇದು ಬಂದುಬಿಟ್ಟು ಪಾಸಿಟಿವ್ ಸೆಕ್ಷನ್ ಪಂಪ್. ಇದು ಏನಿದೆಯಲ್ಲ ಇದು ಬಂದುಬಿಟ್ಟು ನಮ್ಮದು ಸ್ಪೆಂಟಾಸ್ ಟ್ಯಾಂಕ್ ಮೇಲ್ಗಡೆ ಇದೆ, ಪಂಪ್ಗಳು ಕೆಳಗಡೆ ಇದೆ. ಇದು ಒಂದು. ಸೊ ನೆಕ್ಸ್ಟ್ ಇನ್ನೊಂದು ನಿಮ್ಗೆ ತೋರಿಸ್ತೀನಿ. ಸೊ ಇದು ಬಂದುಬಿಟ್ಟು ಇದು ಎರಡನೇ ಪಾಯಿಂಟ್ ನಿಮ್ಗೆ ತೋರಿಸ್ತಾ ಇದ್ದು. ಇದೇನಂತಂದರೆ ನಮ್ಮದು ಬಾಯ್ಲರ್ ಫೀಡ್ ಪಂಪ್ ಬಂದುಬಿಟ್ಟು ನೀವು ಆಲ್ರೆಡಿ ನೋಡ್ತಾ ಇದ್ದೀರಾ. ಇದು ನಮ್ಮದು ಬಂದುಬಿಟ್ಟು ಇದು ಸೆಕ್ಷನ್ ಲೈನು, ಇದೆಯಲ್ಲ ಇದು ಡಿಸ್ಚಾರ್ಜ್ ಲೈನು. ಸೊ ಇದರಲ್ಲಿ ಏನಂತಂದರೆ ನಮ್ಮದು ಸೋರ್ಸ್ ಏನಿದೆಯಲ್ಲ ವಾಟರ್ ಇದೆ. ಸೊ ಅದು ಬಂದುಬಿಟ್ಟು ಡಿಯರೇಟರ್ ಮೇಲ್ಗಡೆ ಇರುತ್ತೆ, ತುಂಬಾ ಮೇಲ್ಗಡೆ ಇದೆ. ಈ ವಿಡಿಯೋದಲ್ಲಿ ನಿಮಗೆ ತೋರ್ಸೋಕ್ಕಾಗೋದಿಲ್ಲ, ಬಟ್ ಅದು ಮೇಲ್ಗಡೆ ಎಷ್ಟಂದರೆ ಒಂದು 10ರಿಂದ 12 ಮೀಟರ್ ಇರುತ್ತೆ ಮೇಲ್ಗಡೆ. ಸೊ ಅದನ್ನು ಯಾವ ರೀತಿ ಐಡೆಂಟಿಫೈ ಮಾಡ್ಬೇಕಂದ್ರೆ ಇವು ಆಲ್ರೆಡಿ ನಾವು ಸೆಕ್ಷನ್ ಪ್ರೆಷರ್ ನೋಡಿ, ನೋಡಿ ಇದು ಬಂದುಬಿಟ್ಟು ನಮ್ಗೆ ಏನಂದರೆ ಈ ಸೆಕ್ಷನ್ ಪ್ರೆಷರ್ ಮತ್ತು ಇಲ್ಲಿ ಗೇಜಲ್ಲಿ ತೋರಿಸ್ತಾ ಇದೆ ನಿಮ್ಗೆ ಆಲ್ರೆಡಿ. ಎಷ್ಟಂದರೆ ನಿಮ್ಗೆ ಆಲ್ರೆಡಿ ಏನಂದರೆ ಒಂದು 1.3 1.35 ನಿಮ್ಗೆ ತೋರಿಸ್ತಾ ಇದೆ. ಸೊ ಅಂದರೆ ನಮ್ಮದು ಡಿಯರೇಟರ್ ಬಂದುಬಿಟ್ಟು 12ರಿಂದ 13 ಮೀಟರ್ ಮೇಲ್ಗಡೆ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದೇನಂದರೆ ಇದು ಬಂದುಬಿಟ್ಟು ಸೆಕೆಂಡ್ ಎಕ್ಸಾಂಪಲ್, ಅಂದರೆ ಪಾಸಿಟಿವ್ ಸೆಕ್ಷನ್ ಪಂಪ್ಗೆ ಸೆಕೆಂಡ್ ಎಕ್ಸಾಂಪಲ್. ಅಂದರೆ ಗ್ರಾವಿಟಿ ಮುಖಾಂತರ ನಮಗೆ ಈ ವಾಟರ್ ಏನು ಕಾಲಮ್ ಇದೆಯಲ್ಲ, ಈ ವಾಟರ್ ಕಾಲಮ್ ಬಂದುಬಿಟ್ಟು ಸೆಕ್ಷನ್ ವಾಟರ್ ಕಾಲಮ್ ಬಂದುಬಿಟ್ಟು ಇದರಲ್ಲಿ ಪ್ರೆಷರ್ ಮೇಲೆ ತೋರಿಸ್ತಾ ಇದೆ. ಸೊ ನೆಕ್ಸ್ಟ್ ನಾನು ಥರ್ಡ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇವಾಗ ನಾನು ಇಲ್ಲಿ ನೆಕ್ಸ್ಟ್ ನಿಮ್ಗೆ ಏನು ತೋರಿಸ್ತಾ ಇದ್ದೀನಿ ಅಂತಂದರೆ, ಇವಾಗ ನಾನು ಆಲ್ರೆಡಿ ನೋಡಿರೋದು ಏನಂತಂದರೆ ಒಂದು ಸ್ಪೆಂಟಾಸ್ ಟ್ಯಾಂಕು, ಇನ್ನೊಂದು ಏನಪ್ಪ ಅಂತಂದರೆ ಒಂದು ಬಾಯ್ಲರ್ ಫೀಡ್ ಪಂಪದ್ದು ಡಿಯರೇಟ್ರು. ಸೊ ಇದು ಬಂದುಬಿಟ್ಟು ಏನಂದರೆ ಇಲ್ಲಿ ಇದು ನೆಗೆಟಿವ್ ಸೆಕ್ಷನ್ ಪಂಪ್ ಅಂತ. ನೆಗೆಟಿವ್ ಸೆಕ್ಷನ್ ಪಂಪಲ್ಲಿ ಏನಿರುತ್ತೆ, ನಿಮ್ಮದು ಪಂಪ್ ಬಂದುಬಿಟ್ಟು ಮೇಲ್ಗಡೆ ಇರುತ್ತೆ, ನಮ್ಮದು ಸೋರ್ಸ್ ಏನಿರುತ್ತೆ ಅಂದರೆ ಕೆಳಗಡೆ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವಾಗ ನಮ್ಮ ಸೆಕ್ಷನ್ ಬಂದುಬಿಟ್ಟು ಒಂದು ಏನು ನಮ್ಮದು ಸ್ಪೆಂಟಾಸ್ ಟ್ಯಾಂಕ್ ಇದೆಯಲ್ಲ, ಈ ಸ್ಪೆಂಟಾಸ್ ಕೆಳಗಡೆ ಇದೆ. ಸೊ ಸೆಕ್ಷನಲ್ಲಿ ಕಾಣಿಸ್ತಾ ಇದೆ ನಿಮಗೆ ಆಲ್ರೆಡಿ. ಸೊ ಅದು ಬಂದುಬಿಟ್ಟು ನಿಮಗೆ ಲಿಕ್ವಿಡನ್ನು ನೀವು ಪಂಪ್ ಮಾಡ್ತಾ ಇದ್ದೀರಾ. ಸೊ ಒಂದೊಂದು ಸತಿ ಏನಾಗ್ಬಿಡುತ್ತೆ, ಈ ಒಂದು ನೆಗೆಟಿವ್ ಸೆಕ್ಷನಲ್ಲಿ ನಮಗೆ ಒಂದೊಂದು ಸತಿ ಈ ಫೂಟ್ ವಾಲ್ ಏನಿರುತ್ತಲ್ಲ, ಫೂಟ್ ವಾಲ್ ಒಂದೊಂದು ಸತಿ ವರ್ಕ್ ಆಗದೆ ಇದ್ದಾಗ, ಇಲ್ಲಾಂದರೆ ಒಳಗಡೆ ಏನಾದರೂ ಫಾರಿನ್ ಮೆಟೀರಿಯಲ್ಸ್ ಬಂದುಬಿಟ್ಟು ಜಾಮ್ ಆಗಿರುತ್ತೆ, ಅದನ್ನು ನಾವು ಕ್ಲೀನಿಂಗ್ ಮಾಡ್ಕೋಬೇಕಾಗುತ್ತೆ. ಅವಾಗ ಕ್ಲೀನಿಂಗ್ ಮಾಡಿದಾಗ ಇದೆಲ್ಲ ಏನಾಗಿರುತ್ತೆ ಅಂದರೆ ಒಂಥರ ಖಾಲಿಯಾಗಿಬಿಟ್ಟಿರುತ್ತೆ, ಅಂದರೆ ಒಂದು ವ್ಯಾಕ್ಯೂಮನ್ನು ತೊಗೊಂಡ್ಬಿಟ್ಟಿರುತ್ತೆ. ಸೊ ಅದನ್ನು ನಾವು ಏನು ಮಾಡಬೇಕು ಅಂದರೆ ಇದರಿಂದ ಇಲ್ಲಿ ನೀರನ್ನು ಹಾಕಿಬಿಟ್ಟು, ಇಲ್ಲಾಂದರೆ ಸ್ಪೆಂಡರ್ಸ್ ತೊಗೊಂಡ್ಬಿಟ್ಟು ಇದನ್ನು ನಾವು ಮತ್ತೆ ಒಂದು ಮೀಡಿಯಮಲ್ಲಿ ಕ್ರಿಯೇಟ್ ಮಾಡಬೇಕಾಗುತ್ತೆ ಒಂದು. ಸೊ ಇದು ಬಂದುಬಿಟ್ಟು ಇದೆಯಲ್ಲ, ಇದು ನಮ್ಮದು ನೆಗೆಟಿವ್ ಸೆಕ್ಷನ್ ಪಂಪ್ಗೆ ಇದೊಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ಸೊ ಇವಾಗ ನೆಗೆಟಿವ್ ಸೆಕ್ಷನ್ಗೆ ಇನ್ನೊಂದು ಏನಂದರೆ, ಇದು ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದುಬಿಟ್ಟು ನಮ್ಮದು ಕೂಲಿಂಗ್ ಟವರ್ಲಿ ಕೂಡ ಏನು ಮಾಡಿದ್ದಾರೆ, ನಮ್ಮದು ಸೋರ್ಸ್ ಏನಿದೆಯಲ್ಲ ಬಾಟಮ್ ಸೈಡ್ ಇದೆ, ಪಂಪ್ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸಲ್ಲಿ, ಇದು ಬಂದುಬಿಟ್ಟು ಮೇಲ್ಗಡೆ ಇದೆ. ಸೊ ಇದೇನಂತಂದರೆ ಇದೇ ರೀತಿಯೇ ನಮ್ದು ಏನಾಗುತ್ತೆ, ನಮ್ಮ ಸೆಕ್ಷನ್ ಪೈಪ್ಲೈನ್ ಬಂದುಬಿಟ್ಟು ನೀರೊಳಗಡೆ ಡೀಪ್ ಆಗಿರುತ್ತೆ, ಮತ್ತು ಪಂಪು ಮೇಲ್ಗಡೆಯಿಂದ ಸೆಕ್ಷನ್ ಮಾಡ್ತಾ ಇರುತ್ತೆ. ಅಲ್ಲಿ ನೋಡ್ತಾ ಇದ್ದರೆ ನೀವು ಕೊನೆಯಲ್ಲೂ ತೋರಿಸಿದ್ದಾರೆ. ಸೊ ಯಾವಾಗ ನಮ್ಮದು ಪಂಪ್ ಏನಾದರೂ ನೀರು ಬೇಕಿಲ್ಲ ಅಂತಂದರೆ ಆ ಟೈಮಲ್ಲಿ ಏನಂತಂದರೆ ಅಲ್ಲಿಂದ ನೀರು ಬಿಟ್ಬಿಟ್ಟು ಮತ್ತೆ ಮೇಕಪ್ ಮಾಡಬೇಕಾಗುತ್ತೆ. ಸೊ ಇಲ್ಲಿಂದ ನೀವೇನು ನೋಡ್ತಾ ಇದ್ದೀರ ಅಂತಂದರೆ ಇದು ಬಂದುಬಿಟ್ಟು ನೆಗೆಟಿವ್ ಸೆಕ್ಷನ್ ಪಂಪ್ ಇವೆಲ್ಲ ಗೊತ್ತಾಯ್ತಲ್ಲ. ಇನ್ನೊಂದು ಏನಾದರೂ ಒಂದು ಟಾಪಿಕನ್ನು ತೊಗೊಂಡು ಮಾತಾಡೋಣ.